ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಮಿಕ್ಸ್ಚರ್ಸ್ ಅಥವಾ ಮಿಶ್ರಣಗಳು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಥವಾ ಮೆಂಟಲ್ ಎಬಿಲಿಟಿಯಲ್ಲಿ ಒಂದು ಬಗೆಯ ಪ್ರಶ್ನೆಗಳು ಬರ್ತವೆ. ಇದರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಸ್ನೇಹಿತರೆ, ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಆದಂಥ 9ನೇ ವಿಡಿಯೋ ಇದು. ಹಾಗೂ ನಮ್ಮ ಟೋಟಲ್ ವಿಡಿಯೋ 159. ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ನೀವೆಲ್ಲ ಬಗೆಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ, ಮಿಶ್ರಣಗಳು ಅಥವಾ ಮಿಕ್ಸ್ಚರ್ಸ್ ಅಂದರೆ ಏನು ಅಂದರೆ ವೆರಿ ಸಿಂಪಲ್. 2 ವಿಭಿನ್ನ ಗುಣಮಟ್ಟದ ಅಥವಾ 3 ವಿಭಿನ್ನ ಗುಣಮಟ್ಟದ ವಸ್ತುಗಳನ್ನು ಮಿಶ್ರಣ ಮಾಡ್ತೀವಿ. ಅಂದರೆ ಒಳ್ಳೆ ಕ್ವಾಲಿಟಿ ಹಾಲಿದೆ, ಸೆಂಟ್ರಲ್ ಕ್ವಾಲಿಟಿ ಹಾಲಿದೆ, ಪೂರ್ ಕ್ವಾಲಿಟಿ ಹಾಲಿದೆ. ಈ 3 ಹಾಲನ್ನು ಮಿಕ್ಸ್ ಮಾಡಿ ಒಂದೇ ಥರದ ಹಾಲನ್ನು ಮಾಡಿ ಸೇಲ್ ಮಾಡುವಂಥ ಪ್ರಯತ್ನ ಬಿಸ್ನೆಸ್ ಮ್ಯಾನ್ಗಳು ಮಾಡ್ತಾ ಇರ್ತಾರೆ. ಅದನ್ನು ಕಂಡುಹಿಡಿಯುವಂಥ ಒಂದಿಷ್ಟು ವೇಗಳಿದು. 2 ವಿಭಿನ್ನ ಗುಣಮಟ್ಟದ ವಸ್ತುಗಳನ್ನು ಮಿಶ್ರಣ ಮಾಡಿದಾಗ ಸೃಷ್ಟಿಯಾಗುವ ನೂತನ ಮಿಶ್ರಣದ ಗುಣಮಟ್ಟವನ್ನು ಕಂಡುಹಿಡಿಯುವುದಕ್ಕೆ ಮಿಕ್ಸ್ಚರ್ ಪ್ರಶ್ನೆಗಳು ಅಂತ ಕರಿತೀವಿ. 80% ಗುಣಮಟ್ಟದ 7 ಲೀಟರ್ ಹಾಲಿದೆ. ಒಂದು ಪ್ರಶ್ನೆ ಬರ್ತಾ ಇದ್ದೀವಿ. 80% ಗುಣಮಟ್ಟದ 7 ಲೀಟರ್ ಹಾಲು ಮತ್ತು 60% ಗುಣಮಟ್ಟದ 3 ಲೀಟರ್ ಹಾಲು, ಇದು ಸ್ವಲ್ಪ ಪೂರ್ ಕ್ವಾಲಿಟಿ. ಇವೆರಡನ್ನು ಬೆರೆಸಿದಾಗ ತಯಾರಾಗುವ ಹಾಲಿನ ಗುಣಮಟ್ಟ ಎಷ್ಟು? 70%, 72%, 74%, 76% ಚಾಯ್ಸ್ ಇದೆ. ಹೇಗೆ ಮಾಡ್ಬೋದು? ನೀವು ಟ್ರೈ ಮಾಡಿ. ಆನಂತರ ಇದಕ್ಕೆ ಏನು ಸೊಲ್ಯೂಷನ್ ಇದೆ ನೋಡ್ತಾ ಬನ್ನಿ. ಒಂದು ಸೂತ್ರದ ಮೂಲಕ ಕಲಿಯೋಣ. P1 × Q1 ಪ್ಲಸ್ P2 × Q2 ಡಿವೈಡೆಡ್ ಬೈ Q1 ಪ್ಲಸ್ Q2. ಇದು ಫಾರ್ಮುಲಾ. ಇಷ್ಟಿಷ್ಟು ಉದ್ದ ಇದೆಯಲ್ಲ ಸರ್ ಅಂತ ಟೆನ್ಷನ್ ಮಾಡ್ಕೊಬಿಡ್ರಿ. ವೆರಿ ಮೀನಿಂಗ್ಫುಲ್ ಇದು. ಏನು ಮೀನಿಂಗ್ಫುಲ್? P ಅಂದರೆ ಗುಣಮಟ್ಟ. ಸರ್ ಗುಣಮಟ್ಟ ಕ್ವಾಲಿಟಿ ಅಂತೀವಿ. ವೈ ಡು ಯು P ಅಂದರೆ ಕ್ವಾಂಟಿಟಿ ಕೂಡ Qನೇ ಹೇಳ್ತೀವಿ. 2 Qಗಳಾದಾಗ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಆಲ್ಟರ್ ಮಾಡ್ಕೊಂಡಿದ್ದೀನಿ. P ಫಾರ್ ಪ್ಯೂರಿಟಿ ಅಂದ್ಕೊಳ್ಳೋಣ. ಪ್ಯೂರಿಟಿ ಮೀನ್ಸ್ ಕ್ವಾಲಿಟಿ. ಕ್ವಾಲಿಟಿ P, ಕ್ವಾಂಟಿಟಿ Q. ನಿಮಗೆ ಎಷ್ಟು ಲೀಟ್ರ್ ಹಾಲಿದೆ ಅನ್ನೋದು Q, ಎಷ್ಟು ಗುಣಮಟ್ಟದಲ್ಲಿದೆ ಅನ್ನೋದು P. ಅಲ್ಲಿ ಇದೇನು ಹೇಳುತ್ತೆ ಅಂದರೆ, ಮೊದಲು 70% ಗುಣಮಟ್ಟದ ಇಷ್ಟು ಲೀಟ್ರ್ ಹಾಲಿದೆ ಅಂತ ಹೇಳ್ತೀವಲ್ಲ, ಅದನ್ನು ಇಲ್ಲಿಗೆ ತಗೋತೀವಿ. 60% ಗುಣಮಟ್ಟದ ಇಷ್ಟು ಲೀಟ್ರ್ ಹಾಲಿದೆ ಅಂತ ಅಲ್ಲಿ ತಗೋತೀವಿ. ಇದನ್ನು ಎಂಟ್ರಿ ಮಾಡಿಬಿಟ್ರೆ ನಿಮ್ಮ ಆನ್ಸರ್ ರೆಡಿ. ಹೇಗೆ ನೋಡೋಣ. 80% ಗುಣಮಟ್ಟದ 7 ಲೀಟ್ರ್ ಹಾಲಿದೆ ನಿಮ್ಮ ಹತ್ರ, 60% ಗುಣಮಟ್ಟದ 3 ಲೀಟ್ರ್ ಹಾಲಿದೆ. ಇವೆರಡನ್ನು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿದಾಗ ಹೇಗಾಗುತ್ತೆ? 7 + 3 ಟೋಟಲ್ ಇರೋದೇ ನಿಮ್ಮ ಹತ್ರ 10 ಲೀಟ್ರು. 80% ಗುಣಮಟ್ಟದ 7 ಲೀಟ್ರು, 60% ಗುಣಮಟ್ಟದ 3 ಲೀಟ್ರು. ಟೋಟಲ್ ಕ್ವಾಂಟಿಟಿ ಪ್ಲಸ್ ಕ್ವಾಂಟಿಟಿ. ಅಲ್ಲಿಗೆ Q1 Q2 ಅಲ್ಲಿಗೆ 7 3 ಆಯಿತು. ಎಷ್ಟಾಗತ್ತೆ? 8 7 56, 560 ಆಯಿತು. 6 3 18, 180 ಆಯಿತು. 7 3 10. ಇದಿಷ್ಟನ್ನು ಗುಣಿಸ್ಕೊಂಡು 8 7 56, 560, 6 3 18, 180, 7 3 10. ಮುಂದುವರ್ಸೋಣ. 560, 180 ಡಿವೈಡೆಡ್ ಬೈ 10. ಮುಂದೇನಾಗುತ್ತೆ? ಮುಂದೆ ವೆರಿ ಸಿಂಪಲ್. 560 180 ಕೂಡ್ತೀವಿ, 740 ಆಯಿತು. 560 + 180 740 ಡಿವೈಡೆಡ್ ಬೈ 10. ಈಗ LKG ಮಕ್ಕಳು ಮಾಡಿಬಿಡ್ತಾರೆ. ಇದು 0ಗೆ 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್ ಆಯಿತು. ದ ಆನ್ಸರ್ ಈಸ್ ಎಷ್ಟಾಯಿತು? 74%. ಅಲ್ಲಿಗೆ ನೂತನ ಗುಣಮಟ್ಟ 74% ಇರುತ್ತೆ. ಫ್ರೆಂಡ್ಸ್, ಈಗ ಒಂದು ಕ್ಲೂ ಕೊಟ್ಟಿದ್ದೀನಿ, ಒಂದು ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ನೀವು ಸಾಲ್ವ್ ಮಾಡಿರಿ. 90% ಗುಣಮಟ್ಟದ 10 ಲೀಟ್ರ್ ಹಾಲಿದೆ, 60% ಗುಣಮಟ್ಟದ 5 ಲೀಟ್ರ್ ಹಾಲಿರುತ್ತೆ. ಹಾಗಾದರೆ ಅವನ್ನು ಬೆರೆಸಿದಾಗ ತಯಾರಾಗುವ ಹೊಸ ಹಾಲಿನ ಗುಣಮಟ್ಟ ಎಷ್ಟು? ಹೊಸ ಹಾಲಿನ ಗುಣಮಟ್ಟ ಎಷ್ಟು ಅಂದಾಗ 75, 80, 78, 82 ಹೀಗಿದೆ. ಚಾಯ್ಸ್ ನೋಡೋಣ, ವರ್ಕ್ ಮಾಡೋಣ. P1 × Q1 ಪ್ಲಸ್ P2 × Q2 ಡಿವೈಡೆಡ್ ಬೈ Q1 ಪ್ಲಸ್ Q2. ಸೇಮ್ ಫಾರ್ಮುಲಾ. ನಾವು 90% ಗುಣಮಟ್ಟದ 10 ಲೀಟ್ರ್ ಹಾಲಿದೆ, 60% ಗುಣಮಟ್ಟದ 5 ಲೀಟ್ರ್ ಹಾಲಿದೆ. ಡಿವೈಡೆಡ್ ಬೈ 10 + 5, 10 ಲೀಟ್ರು ಪ್ಲಸ್ 5 ಲೀಟ್ರು. ವಾಟ್ ಹ್ಯಾಪನ್? 90 10 900, 65 300, 65 300, 900 + 300 ಡಿವೈಡೆಡ್ ಬೈ 15. 10 + 5 15 ಲೀಟ್ರ್ ಹಾಲಾಯಿತು. ಈಗ ಕಂಟಿನ್ಯೂ ಮಾಡೋಣ ಪ್ರೋಸೆಸ್. 900 + 300 1200 ಡಿವೈಡೆಡ್ ಬೈ 15. 15ರಿಂದ 1200 ಭಾಗಿಸ್ಬೇಕು. ವೆರಿ ಸಿಂಪಲ್. 15 1 15 8 120. ಆ ಕಡೆ 0 ನನಗೆ ಬಿಟ್ಕೊಳ್ಳೋಣ. 15 1 ಕ್ಯಾನ್ಸಲ್, 15 8 ಕ್ಯಾನ್ಸಲ್, 120 ಆಯಿತು. ಅಲ್ಲಿಗೆ 8 + 8 ಮತ್ತು 0 ಉಳ್ಕೊಂಡಿದೆ. 8 0 = 80%. ನಾವು ಇಟ್ ಈಸ್ 80%. ಅಥವಾ ನೀವು ಬೇರೆ ಥರ 1200 ಹಾಕ್ಕೊಂಡು 15ರಿಂದ ಬಾಕ್ಸ್ ತೆಗೆದ್ರು ಅದು 80 ಉಳ್ಕೊಳ್ಳುತ್ತೆ. 80% ಕ್ವಾಲಿಟಿ ಬಂತು. ಓಕೆ ಸ್ನೇಹಿತರೆ, ಇದು ಈ ರೀತಿ ಸಾಲ್ವ್ ಮಾಡೋದು. ಇದು ಎರಡೇ ಇರಬೇಕು ಅಂತ ಇಲ್ಲ. ಇಷ್ಟು ಪರ್ಸೆಂಟ್ ಗುಣಮಟ್ಟದ ಇಷ್ಟು ಲೀಟ್ರು,
ಇಷ್ಟು ಪರ್ಸೆಂಟ್ ಗುಣಮಟ್ಟದ ಇಷ್ಟು ಲೀಟ್ರು, ಇಷ್ಟು ಪರ್ಸೆಂಟ್ ಗುಣಮಟ್ಟದ ಇಷ್ಟು ಲೀಟ್ರು, ಮೂರು ಸೆಟ್ಟು ಕೊಡ್ಬೋದು. ಮೂರು ಸೆಟ್ ಕೊಟ್ಟಾಗಲೂ ನೀವೇನು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. ವೆರಿ ಸಿಂಪಲ್ ಹೋಗ್ತೀರಾ. P1 ಇಂಟು Q1 ಪ್ಲಸ್ P2 ಇಂಟು Q2 ಪ್ಲಸ್ P3 ಇಂಟು Q3 ಪ್ಲಸ್ P4 ಇಂಟು Q4 ಹಾಕ್ಕೊಂಡು ಕೆಳಗಡೆ Q1 ಪ್ಲಸ್ Q2 ಪ್ಲಸ್ Q3 ಪ್ಲಸ್ Q4 ಹೀಗೆ ಹಾಕ್ಕೊಂಡು ಹೋಗ್ಬಿಟ್ರೆ ಆಯ್ತು. ವೆರಿ ಸಿಂಪಲ್, ಏನು ಟಫ್ ಇರಲ್ಲ. ಇಷ್ಟು ಈಸಿಯಾಗಿ ಮಾಡೋದು ಈ ಮಿಶ್ರಣದ ಪ್ರಶ್ನೆಗಳು. ನೆಕ್ಸ್ಟ್ ಇನ್ನೊಂದು ಥರ ಮಿಶ್ರಣದ ಪ್ರಶ್ನೆಗಳನ್ನ ಎಕ್ಸಾಮಲ್ಲಿ ನೋಡಿದ್ದೀನಿ ನಾನು. ವಿವಿಧ ಮೌಲ್ಯದ ಕರೆನ್ಸಿಗಳು, ನಾಣ್ಯಗಳು ನಿಮ್ಮ ಬಳಿ ಇದೆ ಅಂತ ಹೇಳ್ತಾರೆ. 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿದೆಲ್ಲ ಅವೆಲ್ಲವೂ ಸಮ ಸಂಖ್ಯೆಯಲ್ಲಿ ನಿಮ್ಮ ಹತ್ರ ಇದಾವೆ. ಸಮ ಸಂಖ್ಯೆ ಅಂದರೆ 10 ಇದೆ, 10 ರೂಪಾಯಿ ಇದೆ, 10 100 ರೂಪಾಯಿ ಇದೆ, 10 200 ರೂಪಾಯಿ ಇದೆ, ಎಲ್ಲ ಸೇಮ್ ಇದೆ. ಒಟ್ಟು ಅಮೌಂಟ್ ಕೊಡ್ತಾರೆ ಅವರು, ನಿಮ್ಗೆ ಇಷ್ಟು ದುಡ್ಡಿದೆ ನಿಮ್ಮ ಹತ್ರ. ಹಾಗಾದ್ರೆ ಆ ಕರೆನ್ಸಿಗಳು ಇಂಡಿವಿಜುವಲಿ 10 ರೂಪಾಯಿದೆಲ್ಲ ಎಷ್ಟೆಷ್ಟಿದೆ ಅಂತ ಪ್ರಶ್ನೆ ಕೇಳೋದು. ಅರ್ಥ ಆಗಿಲ್ವಾ ಅಂದರೆ ನೋಡೋಣ. ಒಬ್ಬನ ಬಳಿ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಮತ್ತು 500 ರೂಪಾಯಿ ಬೆಲೆಯ ಕರೆನ್ಸಿಗಳು ಒಂದೇ ಸಮನಾದ ಸಂಖ್ಯೆಯಲ್ಲಿವೆ. ಡಿಫ್ರೆಂಟ್ ಡಿನಾಮಿನೇಷನ್ಸ್ ಇದೆ. ಈ ಬ್ಯಾಂಕ್ಗಳಲ್ಲೆಲ್ಲ ಅಮೌಂಟು ಅಲ್ಲಿ ಡಿಪಾಸಿಟ್ ಮಾಡ್ಬೇಕಾದ್ರೆ ಡಿನಾಮಿನೇಷನ್ಸ್ ಆಗ್ತೀವಲ್ಲ, ಆ ಥರ ಬೇರೆ ಬೇರೆ ಎಲ್ಲವೂ ಸಮಾನವಾದ ಸಂಖ್ಯೆಯಲ್ಲಿದೆ. ಅಂದರೆ ಸೇಮ್ ಇದರಲ್ಲಿದ್ದಾವೆ, ನಂಬರ್ಸ್ ಸೇಮ್ ಇದೆ. ಇದು ಮೌಲ್ಯ ಬೇರೆ ಬೇರೆ ಇದೆ. ಅವುಗಳ ಮೊತ್ತವು 8850 ರೂಪಾಯಿ ಇದೆ. ಹಾಗಾದರೆ ಪ್ರತಿಯೊಂದು ಯಾವ ಸಂಖ್ಯೆಯಲ್ಲಿದೆ? ಪ್ರತಿಯೊಂದು ಯಾವ ಸಂಖ್ಯೆಯಲ್ಲಿದೆ ಅಂದರೆ 10 ಇದ್ದರೆ ಅದು 10 10 10 10 ಎಲ್ಲವೂ 10 ಇದೆ. 15 15 ಇದ್ದರೆ ಎಲ್ಲವೂ 15 ಇದೆ. ಇಲ್ಲಿ ಚಾಯ್ಸ್ ಕೊಟ್ಟಿದ್ದೀನಿ. 8 8 ಇರ್ಬೋದಾ, 10 10 ಇರ್ಬೋದಾ, 12 12 ಇರ್ಬೋದಾ, 15 15 ಇರ್ಬೋದಾ ಅಂತ ಪ್ರಶ್ನೆ. ಓಕೆ, ಲೆಟ್ಸ್ ಗೋ ಟು ಸೊಲ್ಯೂಷನ್. ಹೇಗೆ ಅಂದರೆ ಕರೆನ್ಸಿಗಳ ಒಟ್ಟು ಮೊತ್ತ, ಟೋಟಲ್ ವ್ಯಾಲ್ಯೂ ಆಫ್ ದ ಕರೆನ್ಸಿ ಡಿವೈಡೆಡ್ ಬೈ ವಿವಿಧ ಕರೆನ್ಸಿಗಳ ಮೌಲ್ಯಗಳ ಮೊತ್ತ, ಅವುಗಳ ಇಂಡಿವಿಜುವಲ್ ಬೆಲೆ ಏನಿದೆ ಅದುಗಳನ್ನು ಮೊತ್ತ ಮಾಡ್ಕೊತ ಹೋಗೋದು. ಹೇಗಿದು ಅಂದರೆ ವೆರಿ ಸಿಂಪಲ್. 8850 ಏನು ನಿಮ್ಮ ಹತ್ರ ಒಟ್ಟು ಮೊತ್ತ ಇದೆ, ಆ ಪ್ರಶ್ನೆಯಲ್ಲಿ ಹೇಳೋದು 8850 ಟೋಟಲ್ ನಿಮ್ಮ ಹತ್ರ ಇರುವಂಥ ದುಡ್ಡು. ವಿವಿಧ ಕರೆನ್ಸಿಗಳಂದರೆ ಎಷ್ಟೆಷ್ಟಿದೆ? 5 ಇದೆ, 10 ಇದೆ, 20 ಇದೆ, 50 ಇದೆ, 100 ಇದೆ, 200 ಇದೆ, 500 ಇದೆ. ಇದು ಡಿಫ್ರೆಂಟ್ ಡಿನಾಮಿನೇಷನ್ಸ್ ನಿಮ್ಮ ಹತ್ರ ಇರೋದು. ಈಗ ಅದನ್ನು ನಾವು ಕ್ಯಾನ್ಸಲ್ ಮಾಡೋದು ಹೇಗೆ ಅಂದರೆ ಇದಷ್ಟನ್ನು ಕೂಡ್ತೀವಿ. 500 ಪ್ಲಸ್ 200 700, 700 800, 850, 870, 880, 885 ಆ ಕಡೆಯಿಂದ ಕೊಡ್ತಾ ಬರ್ತಾ ಇದ್ದೀನಿ. 500 ಪ್ಲಸ್ 200 7, 7 ಪ್ಲಸ್ 100 800, 850, 870, 880, 885. ನಾವು ಗೋ ಟು 8850 ಡಿವೈಡೆಡ್ ಬೈ 885. ಇದಿಷ್ಟನ್ನು ಕೂಡಿದರೆ ಇಷ್ಟಾಯಿತು. ಇಷ್ಟು ನೋಡ್ತಿದ್ದಂಗೆ ನಿಮಗೆ ಇಷ್ಟು ಈಸಿನ ಅನ್ಸುತ್ತೆ, ಯಾಕಂದರೆ ಆರಾಮ್ಸೆ ಕ್ಯಾನ್ಸಲ್ ಆಗುತ್ತೆ. ಈಗ 885 1ಲೇ, 885 10ಲೇ ಕ್ಯಾನ್ಸಲ್. ಎಲ್ಲವೂ ಯಾವ ಸಂಖ್ಯೆಯಲ್ಲಿದೆ ಅಂದರೆ 10 ಸಂಖ್ಯೆಯಲ್ಲಿದೆ. ಓಕೆ, ಈ ಬಗೆಯಲ್ಲಿ ಈ ಥರ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದು ಶಾರ್ಟ್ಕಟ್ ಮೆಥಡ್. ನೀವು ಲಾಂಗ್ ರೂಟಲ್ಲಿ ಮಾಡ್ತೀರ ಅಂದರೆ ಮಾಡ್ಬೋದು. ಲಾಂಗ್ ರೂಟಲ್ಲಿ ಮಾಡೋದು ಈ ಪ್ರಶ್ನೆಯಲ್ಲಿ ಹೇಳ್ತೀನಿ ನಾನು. 100 200 500 ಮತ್ತು 2000 ರೂಪಾಯಿಯ ಬೆಲೆಯ ಕರೆನ್ಸಿಗಳು ಒಂದೇ ಸಮನಾದ ಸಂಖ್ಯೆಯಲ್ಲಿವೆ. ಸೇಮ್ ನಂಬರ್ಸ್ ಇದೆ. ಅವುಗಳ ಮೊತ್ತವು 42,000. ಸ್ವಲ್ಪ ದೊಡ್ಡ ನಂಬರ್ ಬಂತು. ಹಾಗಾದರೆ ಅವು ಪ್ರತಿಯೊಂದು ಯಾವ ಸಂಖ್ಯೆಯಲ್ಲಿದೆ, ಯಾವ ಸಂಖ್ಯೆಯಲ್ಲಿ ಅವೆಲ್ಲವೂ ಇದ್ದಾವೆ ಅಂತ. 10 12 15 20 10 12 15 20 ಇದೆ. ಸೇಮ್ ಫಸ್ಟ್ ನಾವು ಕಲಿಸಿದ ಮೆಥಡಲ್ಲೇ ಮಾಡೋಣ. ವಿವಿಧ ಕರೆನ್ಸಿಗಳ ಒಟ್ಟು ಮೊತ್ತ, ವಿವಿಧ ಕರೆನ್ಸಿಗಳ ಮೌಲ್ಯಗಳ ಮೊತ್ತ 42,000 ಡಿವೈಡೆಡ್ ಬೈ 100 ಪ್ಲಸ್ 200 ಪ್ಲಸ್ 500 ಪ್ಲಸ್ 2,000 ಕೂಡಿದ್ರೆ ಏನಾಗುತ್ತೆ ನೋಡಿ. 2,000 500 2,500 2,700 2,800 ಆಯಿತು. ಓಕೆ, ಸೇಮ್ 42,000 ಡಿವೈಡೆಡ್ ಬೈ 2,800. ನಾವು ಕ್ಯಾನ್ಸಲೇಷನ್ 00 00ಗೆ ಕ್ಯಾನ್ಸಲ್ ಆಯಿತು. 00 ಕ್ಯಾನ್ಸಲ್ ಆಯಿತು. ಇನ್ನು ಉಳ್ಕೊಂಡಿದ್ದು 28 420. 28 1ಲೇ ಮಾಡ್ತೀವಿ. ಇದು ಭಾಗಾಕಾರ ಪ್ರೊಸೆಸ್ಗೆ ಹೋಗಿದೆ. 420ನ್ನು 28ರಿಂದ ಭಾಗಿಸೋದು. ಭಾಗಿಸಿದಾಗ 28 1ಲೇ 28 280 ಆಯಿತು. ಈ ಕಡೆ ಎಷ್ಟು ಉಳಿತು ಅಲ್ಲಿ ನೋಡ್ಕೋತೀವಿ. 28 1ಲೇ 28 15ಲೇ ಕ್ಯಾನ್ಸಲ್ ಆಗುತ್ತೆ. ಇದು 15 ದ ಟೋಟಲ್. ಆ ಎಲ್ಲವೂ ಯಾವ ಸಂಖ್ಯೆಯಲ್ಲಿದ್ದಾವೆ ಅಂದರೆ 15 ಸಂಖ್ಯೆಯಲ್ಲಿದೆ. ಈ ಬಗೆಯಲ್ಲಿ ಈ ಪ್ರಶ್ನೆ ಸಾಲ್ವ್ ಮಾಡ್ಬೋದು. ಸಮ್ ಟೈಮ್ ಇದು ಬೇಡ ಸರ್ ನಮಗೆ ಡಿಫ್ರೆಂಟ್ ವೇನಲ್ಲಿ ಏನಾದರೂ ಹೇಳ್ಕೊಡ್ತೀರಾ ಅಂದರೆ, ಎಕ್ಸಾಮಲ್ಲಿ ನಿಮಗೆ ಏನು ಫಾರ್ಮುಲಾ ಗೊತ್ತಿಲ್ಲ, ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. 100 200 500 2,000 ಹಾಕ್ಕೋತೀರಾ. 10 ಸಂಖ್ಯೆಯಲ್ಲಿದೆ. 100 10 ಇದೆ, 200 10 ಇದೆ, 500 10 ಇದೆ, 2,000 10 ಇದೆ, ಚೆಕ್ ಮಾಡ್ತೀರಾ. 10 ಚೆಕ್ ಮಾಡಿದಾಗ ಅದನ್ನು ಕೂಡಿ ನೋಡ್ತೀರಾ 42,000 ಬಂತಾ. ಇಲ್ಲ ಅಂದರೆ 12 ಚೆಕ್ ಮಾಡ್ತೀರಾ.
ಆಮೇಲೆ 15ಲ್ಲಿ ಚೆಕ್ ಮಾಡ್ತೀರಾ, ಆನ್ಸರ್ ಬರ್ತಾ ಇರುತ್ತೆ. ಈ ವೇನಲ್ಲಿ ಇದನ್ನು ಟೆಸ್ಟ್ ಮಾಡೋದಿರುತ್ತೆ. ಇಷ್ಟೇ, ವೆರಿ ಸಿಂಪಲ್. ಓಕೆ, ಈ ಬಗೆಯಲ್ಲಿ ಮಾಡ್ಬೋದು, ಏನು ಕಷ್ಟ ಆಗಲ್ಲ. ಅಥವಾ ಇದನ್ನು ಕಲ್ತ್ಕೊಂಡಾದರೂ ಮಾಡಿ. ಮಿಕ್ಸ್ಚರ್ಸಲ್ಲಿ ಭಾಳ ದೊಡ್ಡ ಟಾಪಿಕ್ ಇರಲ್ಲ, ವೆರಿ ಸಿಂಪಲ್, ಇಷ್ಟೇ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. PDF ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಿ ಪ್ರತಿ ವಿಡಿಯೋಗೆ PDF ಕೊಡ್ತೀವಿ ಇನ್ಮೇಲೆ ಅಂತೇಳಿ. ಮಿಶ್ರಣದ ಸಮಸ್ಯೆ ವಿಡಿಯೋದಲ್ಲಿ ಇಲ್ಲಿ ಟ್ರಯಾಂಗಲ್ ಶೇಪ್ ಇರುತ್ತೆ, ಟಚ್ ಮಾಡ್ತೀರಾ, ಇಲ್ಲಿ ಒಂದು ಲಿಂಕ್ ಬರುತ್ತೆ ನಿಮಗೆ. ಆ ಲಿಂಕನ್ನು ಟಚ್ ಮಾಡಿದರೆ ಗೂಗಲ್ ಡ್ರೈವ್ ಮೂಲಕ ಈಗೇನು ಕ್ಲಾಸ್ ಮಾಡಿದ್ದ 4 ಪ್ರಶ್ನೆ ಮತ್ತು ಏನು ಥಿಯರಿ ಇದೆ ಆ PDF ಡೌನ್ಲೋಡ್ ಆಗುತ್ತೆ. ನೋಡಿ ಸೊಲ್ಯೂಷನ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಸಾಧನ ಜೊತೆ ಸದಾ ಟಚ್ಚಲ್ಲಿರ್ರಿ. ಬಾಯ್ ಬಾಯ್.